ಇದ್ದಾರೆ. ಸ್ವತಃ ಅವ್ರಿಗೆ ಇನ್ನೂ ಆಸೆ ಇದೆ ಅಂತ ಅವ್ರು ಬೆಂಬಲಿಗರು ಹೇಳ್ತಾ ಇದ್ದಾರೆ. ಅವರು ಸಿ ಎಮ್ ಆಗಬೇಕು ಅಂತ ಮತ್ತೊಮ್ಮೆ 2022 ಕನಸು ಕಾಣ್ತಾ ಇದ್ದಾರೆ ಅಂತೇಳಿ. ಅದು ಎಷ್ಟು ನೋಡಿ ನಿಜ ನಾವು ಸುಳ್ಳು ಗೊತ್ತಿಲ್ಲ. ಅಂದರೆ ಅವರು ಆಗೋದಾದ್ರೆ ಸತೀಶ್ ಅವ್ರಿಗೆ ಕಾಂಗ್ರೆಸ್ನೆಲ್ಲ ಈ ಸಿ ಎಮ್ ಮಾಡುವಂಥ ವ್ಯಕ್ತಿಗಳು ಯಾರು ಸಪೋರ್ಟ್ ಆಗ್ಬೋದು. ಇನ್ನು ಹೈಕಮಾಂಡ್ ಬಗ್ಗೆ ವಿಚಾರ ಮಾಡಿದಾಗ ಹೈಕಮಾಂಡ್ ಅಂತೂ ಈಗಾಗಲೇ ಸ್ಪಷ್ಟವಾಗಿ ತನ್ನ ದಿಕ್ಕು ಉದ್ದೇಶ ತೋರಿಸಿದ. ನಾವು ಡಿ ಕೆ ಶಿ ಪರಪ್ಪ ಅನ್ನುವಂಥ ಮಾತನ್ನು. ಮತ್ತು ಡಿ ಕೆ ಶಿ ಅವರು ಸಹಿತ ಅವ್ರ ಊರಿಗೆ ಹೋದಾಗ ರಾಮನಗರಕ್ಕೆ ಹೋದಾಗ ಇನ್ನೊಮ್ಮೆ ನಾನು ಪರ್ಮನೆಂಟಾಗಿ ಸಿ ಎಮ್ ಆಗುವಂಥ ಒಂದು ಅವಕಾಶ ಮಾಡಿಕೊಳ್ಳ್ರಿ ಅಂತ ಬಿಡ್ಕೊಳ್ತಾ ಇದ್ದಾರೆ ಜನರಲ್ಲ. ಅವ್ರಿಗೂ ಇನ್ನೂ ಆಗಬೇಕಪ್ಪ, ಇನ್ನೂ ಒಂದು 10-20 ವರ್ಷ ನಾನು ಆಗಬೇಕು ಅನ್ನೋದು ಅವರಲ್ಲೂ ಆಸೆ. ಇದೆಲ್ಲ ಸಿಚುವೇಶನ್ ನೋಡಿದಾಗ ಒಂದು ಕಾಂಗ್ರೆಸ್ಸಿಂದ ಆಗಬೇಕು, 2 ಬಿ ಜೆ ಪಿ ಅಥವಾ ಜೆ ಡಿ ಎಸ್ಸಿಂದ ಆಗಬೇಕು. ಇವೆರಡೂ ಕಡೆ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಮೇಲೆ ಕಾಂಪಿಟೇಟರ್ ಜೋರಿದ್ದಾರೆ. ಮಧ್ಯದಾಗಿ ಎಚ್ ಡಿ ಕುಮಾರಸ್ವಾಮಿಗಳು ಸಿ ಎಮ್ ಆಗಬೇಕು ಅಂತೇಳಿ ಸ್ವತಃ ಅವ್ರ ಮಗ ನಿಖಿಲ್ ಅವರು ಬಯಸ್ತಾ ಇದ್ದಾರೆ. ಇನ್ನೊಂದು ಕಡೆ ಯಡಿಯೂರಪ್ಪನವರು ತಮ್ಮ ಮಗ ಆಗಬೇಕು ಅವ್ರು ಬಯಸ್ತಾ ಇದ್ದಾರೆ. ಮತ್ತು ಇಲ್ಲಿ ಸತೀಶ್ ಅವ್ರಿಗೆ ಅವಕಾಶ ಹೆಂಗೆ ಸಿಗ್ತದೆ ಅನ್ನೋಂಥದ್ದು. 113 ಜನ ಶಾಸಕರನ್ನು ಗೆದ್ಕೊಂಡು ಬರ್ಬೋದಾ ಸತೀಶ್ ಅವರು, ಅಥವಾ 113 ಜನ ಇವ್ರು ಸಪೋರ್ಟ್ ಮಾಡ್ಬೋದಾ ಸತೀಶ್ ಅವ್ರಿಗೆ ಪಾರ್ಟಿಯಲ್ಲೇ? ಅಂದರೆ ಎಸ್ ಅಂತಿದ್ದೀವಿ ನಾವು. ಸಿದ್ದರಾಮಯ್ಯ ಜೊತೆಗೆ ಸಂಬಂಧ ಚಲೋ ಇದ್ದರೆ, ಮೊದಲನತೆ ಇದ್ದಿದ್ರೆ ಆಗಬಹುದು ಅಂತೇಳಿ ಭಾಳಷ್ಟು ಜನ ಒಪ್ಕೊಳ್ತಿದ್ರು. ಆದರೆ ಇವತ್ತು ಅವರು ಒಂದು ರೀತಿಯಿಂದ ಏಕಾಂಗಿ ಆಗಿದ್ದಾರೆ. ಅದರಲ್ಲೂ ಲಕ್ಷ್ಮಣ ಸವದಿ ಅವ್ರನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಎತ್ತಿ ಕಟ್ಟುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ.